ಫೇವ್ರೆಟ್ ಪ್ಲೇಯರ್ ಬಂದ್ಬಿಟ್ಟೆ ಧೋನಿ ಸರ್. ಬಟ್ ಸ್ಟಿಲ್ ನಾನು ನಮ್ಮ ತಾಯಿನ ಬಿಟ್ಕೊಳಲ್ಲ ಅಷ್ಟೇ. ಕಾವೇರಿ ನಮ್ದು ಅಯ್ಯ, ನಾನು ಜನ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವ್ಯಾಕೆ ಹಂಗೆ ಅನ್ಕೊಂತ ಇದ್ದೀರಾ? ನೋಡಿದಾಗ ಎಲ್ಲ ಲಾಲಿಪಾಪ್ ಹಿಡ್ಕೊಂಡು ಬಂದಿದ್ರು. ಮೇ ಬಿ ಅವರು ಪಾಪ ಸ್ಟಾರ್ ಮಾಡ್ತಿದ್ರೇನೋ. ಇಟ್ಸ್ ಓಕೆ, ನಾವು ಬೇರೆ ಚಾಕ್ಲೇಟ್ಸ್ ಬೇಕಂದ್ರೆ ಅಲ್ಲಿರೋರಿಗೆ ಕೊಡ್ಸ್ಬಿಡೋಣ. ಓಕೆನಾ? ವಿ ಆರ್ ಪ್ಲೇಯಿಂಗ್ ಡ್ಯಾಮ್ ಗುಡ್. ನನ್ಗಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ. 2008 ರೆಕಾರ್ಡ್ ವಿ ಆರ್ ಬ್ರೇಕಿಂಗ್ ಇಟ್. ಅವಳು IPL ನೋಡ್ತಾ ಇದ್ದಾಳೆ. RCB ವರ್ಸಸ್ CSK ಮ್ಯಾಚ್ ಇದೆ ಇವತ್ತು. ಸೊ 1 ವಿಕೆಟ್ ಹೋಗ್ಬಿಟ್ಟಿದೆ RCBದು. ಮೇಡಮ್ ಫುಲ್ ಚಿಂತೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಧೋನಿ ಹೆಂಗಿದ್ರು ಹೊಡ್ಬಿಡ್ತಾರೆ ಅಲ್ವಾ? ಲೈಕ್ ಅವ್ರು ಹೇಳಿದ್ಮೇಲೆ ಓಕೆ, ಅದು ಎಕ್ಸ್ಪೀರಿಯನ್ಸ್ಡ್ ಅಲ್ವಾ? ನೀನ್ ಯಾವ ವ್ಲಾಗ್ ಮಾಡ್ತಾ ಇದ್ದೀಯ? ಇವತ್ತು RCB CSK ಮ್ಯಾಚ್ ಇದೆ. ಸೊ ನಾನು ಅವಳ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ. ನಾನು ಕಂಟಿನ್ಯೂ ಮಾಡಲ್ಲ, ಮುನ್ನಾಗಿ ಹೇಳೋ ರೆಕಾರ್ಡ್ ಮಾಡೋಕ್ಕೆ. ಮಾಡಲ್ಲ ನೋಡಿ ಗೈಸ್, ವ್ಲಾಗ್ ಮಾಡೋಕ್ಕೂ ಅಳ್ತಾರೆ ಜನ. ಟ್ರೂ ಫ್ಯಾನ್ ಆಫ್ IPL. ನೋಡಿ ಗೈಸ್, ಒಂದು ಬಾಲ್ ತಗೊಳ್ಳಾಗ CSK ಮೇಲೆ ಗೆದ್ಬಿಡ್ಬೇಕಷ್ಟೇ. ಟ್ರೋಫಿನೇ ಗೆಲ್ಬೇಕು, CSK ಮೇಲೆ ಜಾಸ್ತಿ ಗೆಲ್ಬೇಕು. ಅವಳಿಗೆ ಮುಂಚೆಯಿಂದಾನು ಅದಿದೆ. ಮುಂಚೆಯಿಂದಾನು ಕಾವೇರಿ ನಮ್ದು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಬೇಸಿಕಲಿ ಇವತ್ತಿನ ಬ್ಲಾಗ್ ಆಬ್ವಿಯಸ್ಲಿ ತಮ್ಮನೆ ನೋಡಿರ್ತೀರಾ. ಫಸ್ಟ್ ಆಫ್ ಆಲ್ ಜೈ RCB. ಆಬ್ವಿಯಸ್ಲಿ ಇವತ್ತು RCBನೇ ಗೆಲ್ಲೋದು. ನಾನು ಇದುವರೆಗೂ ಹೋಪ್ಸ್ ಲೂಸ್ ಮಾಡಿಲ್ಲ. ಎಲ್ಲೇ ಹೋಯ್ತು ಪಡಿಕಲು, ಒಂದೊಂದು ಬಾಳ್ಗೂ ನನಗೆ ಬೆವರು ಕಿತ್ಕೊಂಡ್ಬರ್ತೈತೆ ಗೈಸ್. ಯಪ್ಪ, ಆ್ಯಕ್ಚುಲಿ ಸಾಲ್ಟ್ ಔಟ್ ಆದ್ರು ಆಬ್ವಿಯಸ್ಲಿ ನೋಡಿರ್ತೀರಾ. ಇದು ನಾನು ತೋರಿಸಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದೆ. ಇವಳೆ ಮಾಡು ಅಂತಿದ್ಲು. ಸೊ ನನಗೆ ಅಷ್ಟಿನ ಬ್ಲಾಗ್ ಮೇಲೆ ಅಷ್ಟು ಇವಾಗ ಬರ್ತಾನೆ ಇಲ್ಲ. ಮ್ಯಾಚ್ ಡೇ ಅಲ್ವಾ, ಆಬ್ವಿಯಸ್ ಅದು CSK ಜೊತೆ. ನೋಡಿದ್ರ ಧೋನಿ ಹೆಂಗೆ ಫ್ಲ್ಯಾಶಲ್ಲಿ ಹೊಡೆದ್ರು ಅಂತ. ನನಗೆ ಅವರು ಹಿಂಗೆ ಅಂದಾಗೆ ಅಷ್ಟೇ, ಅದು ಹೋಪ್ಸು ಅಲ್ಲೇ ಹೊರಟೋಗುತ್ತೆ ನನಗೆ. ಅವ್ರು ಹೇಳಿದ್ಮೇಲೆ ಮುಗೀತು. ಅದು ಅಪ್ಪೀಲ್ ತಗೊಳ್ಳೋದು ಬೇಡ, ಏನು ಬೇಡ. ಅವರೇ ಒಂಥರ ಇದ್ದಂಗೆ. ತಲಾ ಬಾಲ್ಗೂ ಆಂಗ್ಸೈಟಿ ಆಗ್ತೈತೆ. ತಾಲ ಫಾರ್ ದ ರೀಸನ್. ತಾಲ ಅಲ್ಲ, ತಲಾ. ಸೊ ಗೈಸ್, ಇಲ್ಲಿಗೆ ಒಂದೊಂದು ಬಾಲಲ್ಲೂ ಫುಲ್ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂತಾವಳೆ. ಎಕ್ಸೈಟ್ ನೋಡಿ ಗೈಸ್, ಟೆನ್ಷನ್ ಮಕ್ಕಳಲ್ಲಿ. ಈ ಟೆನ್ಷನ್ ಲೈಫಲ್ಲಿ ಎಕ್ಸಾಮಿಗೆ ತಗೊಂಡಿದ್ಯಾ ಲಿಖಿತ? ಅಲ್ಲ, ಸಾಲ್ಟ್ ಔಟ್ ಆದ್ರು ಆಯ್ತಾ, ತೋರಿಸ್ಬೋದಿತ್ತು. ಈ ಗೂಗಲ್ ತೋರಿಸ್ತಾ ಇದ್ರು. ಪರವಾಗಿಲ್ಲ, ಅವ್ರು ಮ್ಯಾಚ್ ನೋಡಿರ್ತಾರೆ. ನಿನ್ನ ನೋಡೋಕೆ ಜಾಸ್ತಿ ಇಂಟ್ರೆಸ್ಟ್ ಅಲ್ಲ ಗೈಸ್. ನೀವು ನೋಡಿರ್ತೀರಲ್ಲ, ಬೇಕಂದ್ರೆ ಇದ್ರಲ್ಲಿ ಒಂದು ಚಿಕ್ಕ ಕ್ಲಿಪ್ ಹಾಕ್ತೀವಿ. ಅದ್ರ ಸಾಲ್ಟ್ ಔಟ್ ಆಗಿದ್ರಲ್ಲ, ನಂಗೆ ಲಾಸ್ಟ್ ಮ್ಯಾಚ್ ಅವರೇ ಹೆಂಗ್ ಹೊಡೆದಿದ್ರು, ಇವಾಗ ಔಟ್ ಆಗ್ಬಿಟ್ರಲ್ಲ, ಅದೇ ನಂಗೆ ಅಲ್ಲೇ ಇದಾಗ್ಬಿಟ್ಟೆ. ನೀನೇ ಹೋಗಿ ಆಡ್ಬಿಡ್ಲಿಕ್ಕಿತ್ತ. ರನ್ ರೇಟ್ ಚೆನ್ನಾಗೇ ಐತೆ, ಆದ್ರೂ ನೋಡೋಣ. ಗೆಲ್ತೀರಿ, ಗೆಲ್ಲಲ್ಲ ಅಂತ ಏನಿಲ್ಲ, ಗೆಲ್ತೀರಿ ಗೈಸ್. ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಓಲ್ಡ್ ಫುಟೇಜ್ ತೋರಿಸ್ತಾ ಇರ್ತೀನಿ, ಎಂಜಾಯ್ ಮಾಡಿ. ನಾನು ಹೋದ್ಮೇಲೆ ಟ್ರೈಪಾಡಲ್ಲಿ ಹಾಕಿಕ್ಕಿರ್ತೀನಿ, ಅವಳದ್ದು ಕ್ಯಾಪ್ಚರ್ ಆಗ್ತಾ. ಟ್ರೈಪಾಡ್ ಕಿತ್ತೋಗೈತೆ. ನಾನು ಎಲ್ಲಾನ ಸೆಟ್ ಮಾಡಿ ಹೋಗ್ತೀನಿ, ನಿಮ್ ಟೆನ್ಷನ್ ತಗೋ. ಲೂಸು ನೋಡಿ ಗೈಸ್, ಎಲ್ಲೆಲ್ಲೂ RCB. ನೀವು ಅದ್ ನೋಡಿದ್ರೆ ಎಲ್ಲೋ ಐತೆ, ರೆಡ್ ಐತೆ, ಎರಡು ನಮ್ಮ ಅರ್ಶಿನ ಕುಂಕುಮ, ಅದು ನಮ್ಮ ಕರ್ನಾಟಕ ಫ್ಲಾಗ್. ಎಲ್ಲೆಲ್ಲೂ ನಮ್ಮ ಕರ್ನಾಟಕ ಫ್ಲಾಗ್ ನ ಇದ್ ಮಾಡ್ತಾ ಇರೋದು. ಎಲ್ಲೆಲ್ಲೂ ನಾವೇ. ನೀವೆಲ್ಲರೂ ಬರ್ರಿ, ಎಲ್ಲೆಲ್ಲೂ ನಾವೇ RCBನೇ. ಅರ್ಥ ಆಯ್ತಾ? ಎಷ್ಟು ಕಪ್ ಗೆದ್ದವ್ರಲ್ಲ ಚೆನ್ನೈಯವರು. ನಾನು ಅವೆಲ್ಲ ಕೌಂಟ್ ಮಾಡಕ್ಕೆಲ್ಲ ಹೋಗಲ್ಲ. ಹೇಳಿ, ನನಗೆ ಆಗ್ಬೇಕು ಬೇಡ, ನನಗೆ ಆಯ್ತು ಬೇಡ ಮನೆ ಸುದ್ದಿ. ನಾನು ನಮ್ ಜೊತೆ ಆಡ್ತಾ ಇದ್ದೀರಾ ಅಷ್ಟೇ. ಅಲ್ಲ, ಟೋನ್ ನೋಡಿದ್ರ ಅಲ್ಲಿ ಕ್ಯಾಚ್ ಆಡಿದ್ರು ನೋ ಬಾಲ್ ನ, ಅವಳ ಟೋನೇ ಚೇಂಜ್ ಆಗೋಯ್ತು. ಅಲ್ಲ, ಬೇರೆಯವ್ರ ಮನೆ ಸುದ್ದಿ ನಮ್ಗೆ ಗೈಸ್. ನಾ ಸುಮ್ಮನೆ ನಮ್ ಜೊತೆ ಆಡ್ತಾವ್ರಲ್ಲ ಅಂತ ಆಡ್ತಾರ. ನೀನ್ ಕಿರಿಕ್ ಮಾಡಕ್ಕೆ ಮಾತಾಡ್ತಾ. ಏನ್ ಕಿರಿಕ್ ಮಾಡೋದು? ಯಾರಾದ್ರೂ ಇದ್ರೆ ಹೇಳಿ, ಪರವಾಗಿಲ್ಲ. ಚೆನ್ನೈ ಯಾರಾದ್ರೂ ಇದ್ದೀರಾ? ಅನ್ವಿತಾ ನನ್ಗೆ ಬಿರಿಯಾನಿ ಆರ್ಡರ್ ಮಾಡಿದ್ದಾಳೆ. ಇವಳು ಪಿಜ್ಜಾ ತಿನ್ಬಿಟ್ಟು ಇಟ್ಕೊಂಡು ಮಾಡಿದ್ದೀನಿ. ಫುಲ್ ಪಿಜ್ಜಾ ತಿನ್ಬಿಟ್ಟು ಆಯ್ತಾ. ನಿಮ್ ತುಂಬಾ ಮಾತಾಡ್ತಾಳೆ ನಿಮ್ ಜೊತೆ. ನಾನು ಒಬ್ಳೆ ಆನೆಸ್ಟ್ ಆಗಿರೋದು ಗೈಸ್, ಸಿಕ್ಕಾಬಿಟ್ಟೆ ಆನೆಸ್ಟ್ ಆಗಿದ್ದೀನಿ. ಸರಿ ಹೋಗಿ ಅಂತೆ. ಸರಿ ಬಂದ್ಬಿಟ್ಟು ಹೋಗಿ. ನಾನು ನಮ್ ಏರಿಯಾಗೆಲ್ಲ ಗೊತ್ತಾಗಂಗ ನೋಡಿ ಗೈಸ್. ಹಂಗೆ ಮಾಡೋ ಹಿಂದೆ ಬಂದೆ ಗೈಸ್
ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿದೆ ಪಾರ್ಸಲ್ ಬಂದಿರೋ ವಿಷಯ. ಹಲೋ, ಇವ್ರ ಮನೇಲಿ ಏನೋ ಬಂದ್ರು ಇಡೀ ಪಬ್ಲಿಕ್ ಇಶ್ಯೂ ಆಗ್ಬಿಡುತ್ತೆ. ಏನಕ್ಕೆ ಹಂಗೆ ಕಿರ್ಸ್ತಾ ಇದೆ? ಏನಕ್ಕೆ ಕಿರ್ಸ್ತಾ ಇದೆಯಾ? ಅದಕ್ಕೆ ಹಚ್ಬೇಕಾ? ಅದಕ್ಕೆ ಗೈಸಿ ನಂಗೆ ಮಕ್ಕಳು ಇಷ್ಟ ಆಗಲ್ಲ. ಏನಕ್ಕೆ ಕಿರ್ಸ್ತಾ ಇದೆಯಾ? ಇದು ಊರಿಗೆ ಹೇಳ್ಬೇಕಾ? ನಂಗೆ ಮೊದಲೇ ದೃಷ್ಟಿ ಆಗ್ತಾರಲ್ಲ ಸಾಕಾಗ್ಬಿಟ್ಟಿದೆ ಲೈಫಲ್ಲಿ. ಲಾಲಾ ಲಾಲಾ ಬೈಲಿ ಲಾಲಾ ಫೋಟೋ ಇಡ್ತೀನಿ ಬೈಲಿ. ಅವಳ ಫ್ರೆಂಡ್ ನೋಡಿ ಗೈಸ್ ಇವಳು. ಹಾಯ್ ಮಾಡು. ಹಾಯ್. ಏನ್ ಗೊತ್ತಾ, ನಾನು ಏನಾದ್ರು ಆರ್ಡರ್ ಮಾಡಿದ್ರೆ ನಮ್ಮ ಮನೆಗೆ ಏನಾದ್ರು ಬಂದ್ರೆ ನಮ್ಮ ಅಯ್ಯ ಅಲ್ಲಿ ನಿಂತ್ಕೊಂಡು ಅಯ್ಯ ನೋಡಿ ಹಾ ಅವರೇ ನಾವ್ ಏನ್ ತಂದ್ರು ಏನು ಏನಂತ ಕೇಳೋದ್ ಗೈಸ್. ಅದೇ ಇವಾಗ ಅವ್ರು ಇವಾಗ ನಮ್ಮ ಅಯ್ಯ ಏನಂತಂದ್ರೆ ನಾನು ಕೇಳ್ಬಿಟ್ರೆ ಅಷ್ಟೇ ನನ್ ಕತೆ. ನೀವ್ ಹಂಗೆ ಹೇಳ್ತೀರಾ ಅಂತೈತೆ. ನಾನು ಹೇಳ್ತೀನಿ ನನ್ಗೇನು ಬಟ್ ನಂಗೇನು ಗೊತ್ತಾ ಬೇಗ ದೃಷ್ಟಿ ಆಗ್ಬಿಡುತ್ತೆ. ಏನಾಯ್ತೆ? ಏನ್ ಪೋರಾ? ಸರ್ ಜಡೇಜಾ ಸರ್ ಜಡೇಜಾ. ಓ ಪಡಿಕಲ್ ನೋಡಿ ಗೈಸ್ ಏನ್ ಆಡ್ತಾವ್ರೆ. ಸ್ಪಿನ್ ಅಲ್ಲಿ ವಿರಾಟ್ ಹಂಗ ನಾವ್ RCB ಫ್ಯಾನ್ಸ್ ಅವರು ನಂಬಿಕೆ ಇಟ್ಟಿರೋದಕ್ಕೆ ಇಷ್ಟು ವರ್ಷ ನಾವಿರೋದು. ಆಲ್ರೆಡಿ ನಾನು ಫಿನಾಲೆಗೆ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡೋದಿಲ್ಲ RCB ಫಿನಾಲೆಗೆ. ಯೂಶಲಿ ಗೈಸ್ ನಮ್ ವಿರಾಟ್ ಕೊಹ್ಲಿ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ಬಾಸ್ ಯಾವಾಗ್ಲೂ ನಾವು ಸ್ಪಿನ್ನಲ್ಲೇ ಔಟ್ ಆಗೋದು. ಸ್ಪಿನ್ ಅಷ್ಟು ಅದಕ್ಕೆ ಇವ್ರಿಗೆಲ್ಲ ವೀಕ್ನೆಸ್. ಗೈಸ್ ಪಡಿಕಲ್ ಅವರು ಚೆನ್ನಾಗಿ ಆಡ್ತಾ ಯಾಕೋ ಭಯ ಇಕ್ಸ್ತಾವ್ರೆ ಫುಲ್ ಬಾರಿಸ್ತಾವ್ರೆ. ಬಟ್ ಸ್ವಲ್ಪ ಕಾಮಾಗಿದ್ರೆ ಒಳ್ಳೇದಂತ ನನಗೆ ಅನಿಸ್ತಿದೆ. ಬಿಕಾಸ್ ಈ ಥರ ಹಿಂಗೆ ಜೋಶ್ ಬಂದ್ಬಿಟ್ಟು ಜಾಸ್ತಿ ಜೋಶ್ ಬಂದ್ರಣ್ಣ ಗೈಸ್ ಸ್ವಲ್ಪ ನಾವು ಯಾವಾಗಲೂ ಎಡ್ಬೋದು ಅದರಲ್ಲೇ. ಏನಾದ್ರೂ ಬ್ಯಾನ್ ಆಗಿಲ್ವಲ್ಲ ನಾವು RCB ಅವರು. ದಟ್ ಮ್ಯಾಟರ್ಸ್. ಅದು ಮ್ಯಾಟ್ರ್ ಆಗುತ್ತೆ. ಮರ್ಯಾದೆ ಈಸ್ ಇಂಪಾರ್ಟೆಂಟ್ ಯಾ. ಓಕೆ ಏನಿದ್ರು ರೆಸ್ಪೆಕ್ಟ್. ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನಿನಗೆ ಹೇಳ್ತಾ ಇದ್ದೀನಿ. ನಾನು IPL ನೋಡಲ್ಲ. ಫಸ್ಟ್ ಆಫ್ ಆಲ್ ವಿನ್ ಆದ್ರೆ RCB ಆಗ್ಬೇಕು ಅಂತ ನನಗೂ ಆಸೆ ಇದೆ. ಬಟ್ ನಾನು ಯಾರು ಸಪೋರ್ಟ್ ಮಾಡಲ್ಲ. ಅಮ್ಮ ಕೊಹ್ಲಿ ಅವರು ಆಕ್ಚುಲಿ ಪಡಿಕಲ್ ಅವರು ಫಾರ್ಮ್ ಅಲ್ಲಿ ಇದ್ದಾರೆ ಪಾಪ. ಅವರು ಆಕ್ಷನ್ ಎಲ್ಲ ಸೋಲ್ ಆಗಿರ್ಲಿಲ್ಲ. ಬಟ್ RCB ವಾಪಸ್ ಬಂದ್ರಲ್ಲ. ಐ ಆಮ್ ಹ್ಯಾಪಿ ಫಾರ್ ದಟ್. ಆಡ್ತಿದ್ದಾರೆ. ಗೈಸ್ ನಾನು ರೀಲ್ಸ್ ಮಾಡ್ತಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪ್ರೆಷನ್ ಜಾಸ್ತಿ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಅದ್ ರೀಲ್ಸ್ ಅಲ್ಲಿ ಎಕ್ಸ್ಪ್ರೆಷನ್ ಬರುತ್ತಾ ಇಲ್ಲ ಗೊತ್ತಿಲ್ಲ. ರಿಯಲ್ ಲೈಫ್ ಅಲ್ಲಿ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ನಾನು. ಜಾಸ್ತಿ ಜೂಮ್ ಆಯ್ತಾ ಅಷ್ಟೇ. ಆಮೇಲೆ ಅವರು ಓಡಾಡ್ಬಿಡ್ತಾರೆ. ಇವಾಗೇ ನೋಡಲ್ಲ. ಕ್ಯಾಚ್ ಹಿಡಿಯಕ್ ಹೋಗೋಳು ಗೈಸ್. ಔಟಾ ರೀಲ್ಸ್ ಮಾಡ. ಅದನ್ನ ಯಾಕೆ ಮಾಡ್ತೀಯ ನೋಡಿ ಗೈಸ್. ರೀಲ್ಸ್ ಮಾಡ. ನಾಳೆ ಹಾಕ್ತೀನಿ. ಇನ್ಸ್ಪೆಕ್ಷನ್ ಮಾಡ್ತಿದ್ದಾಳೆ ವಿಕೆಟ್ ತೆಗಿಬೇಕು ಅಂತ. ಹೇಳಕ್ಕಾಗಲ್ಲಪ್ಪ. ಮೋಸ ಮಾಡೋ ಜನ ಎಲ್ಲೆಲ್ಲ ಇದ್ದಾರೆ. ಎಷ್ಟೆಷ್ಟೋ ವರ್ಷ ಮೋಸ ಮಾಡ್ಕೊಂಡ್ ಬಂದಿರೋದು ಕಣ್ಣು ಕಾಣಿಸಿಲ್ಲ. ಇವಾಗ ಗೊತ್ತಾಗ್ಬಿಟ್ಟಿದ್ಯಲ್ಲ ಅದಕ್ಕೆ ಸ್ವಲ್ಪ ಭಯ. ನನ್ ಜನ ಬಗ್ಗೆ ಮಾತಾಡ್ತಾ ಇದೀನಿ. ನೀವ್ಯಾಕೆ ಹಂಗ ಅನ್ಕೊಂತ ಇದ್ದೀರಾ? ಸಮಾಜ ಅಲ್ಲ ಹೋಗೋಣ ಗೈಸ್. ನಂಗೆ ಇವಳು ಮನೆಗೆ ಓಲಲ್ಲಿ ಕಳ್ಸ್ಬೇಡ. ಲೈಟ್ ಹಾಕ ಗೈಸ್. ಇವಳು ನಮ್ಮ ಮನೇಲಿ ಓಲಲ್ಲಿ ಕಳ್ಸ್ಬಿಡೋಣ ಅನ್ಸ್ತೈತೆ. ಮ್ಯಾಚು 2 ವಿಕೆಟು. ಏನು ಊಟ ಗಾಡಿ ಕೀ ಆಯ್ತಲ್ಲ. ಇದನ್ನ ಯಾಕೆ ಹಾಕಿದ್ಯಾ ಯಪ್ಪ. ಅವ್ರ ಒಂದ್ ಹೇಳ್ತೀನಿ, ನೀವ್ ಅನ್ಕೋಬೇಡಿ ಇಷ್ಟು ಚೆನ್ನಾಗಿರೋ ಮನೆ ಇದೆ ಆ ತರ ಇವಳಿಗೆ ದೊಡ್ಡ ಸಾವುಕಾರು ಆ ತರ ಎಲ್ಲ ಏನಿಲ್ಲ ಗೈಸ್. ನಮ್ಗೆ ಒಬ್ಬರು ನನ್ ಬಗ್ಗೆ ಅಂತ ಅಲ್ಲ, ಯಾರಿಗೆ ಆಗ್ಲಿ ಅವ್ರ ಇದಕ್ಕೆ ಇಳಿದ್ರೇನೆ ಗೊತ್ತಾಗೋದು ಏನು ಅಂತ. ಹಾ ನಾನು 0 ಇಂದ ಬಂತು. ಇವಾಗೂ 0ನೇ ನಾವು. ಆಯ್ತಾ ಆಯ್ತು ಓವರ್ ಸ್ಟಾರ್ಟ್. ಓವರ್ ಮುಗೀತು. ಇರು ಟಿವಿ ಆಫ್ ಮಾಡಿ ಬರ್ತೀನಿ. ಅದೇ ಹೇಳ್ತಾ ಇದ್ದೀನಿ, ಯಾರ ಮೇಲೂ ಹಂಗೆ ಜಡ್ಜ್ ಮಾಡಕ್ ಹೋಗ್ಬಿಡಿ. ನಾನು ಅವಾಗಿಂದ 0ನೇ ಇವಾಗೂ 0ನೇ. ಅದು ಏಳಿಗೆನೇ ಇಲ್ಲ. ಏಳಿಗೆ ಆದ್ಮೇಲೆ ನಾನು ಡೆಫಿನೆಟ್ಲಿ ಪ್ರಾಮಿಸ್ ಹೇಳ್ತೀನಿ. ಸದ್ಯಕ್ಕೆ ಏಳಿಗೆ ಏನೂ ಇಲ್ಲ. ಓಕೆ ಏನ್ ಗೊತ್ತಾ ಗೈಸ್, ಇವ್ಳು ಕೊಡ್ಸಿರೋದು ಯಾರಿಗೂ ಕೊಡ್ಬೇಡ, ಒಬ್ಳೆ ತಿನ್ನೋ ಅಂತ ಅವಳು.
ಸರಿ ಬನ್ನಿ ಹೋಗೋಣ. ನಾನು ಬಿರಿಯಾನಿನ ನಾನು ಈಸಲಿ ಫುಡ್ನೆಲ್ಲ ಶೇರ್ ಮಾಡಲ್ಲ ಗೈಸ್, ನನಗೆ ಅಷ್ಟು ಇದಿಲ್ಲ. ಈ ಹುಡುಗಿ ನಾ ಸ್ಕೂಲ್ ಎಷ್ಟು ಚೇಂಜ್ ಮಾಡ್ತಲ್ಲ ಹಾ ತಾನೇ? ಏಯ್ ಎಮ್ಮೆ, ಈ ಹುಡುಗಿನ ಸ್ಕೂಲ್ ಎಷ್ಟು ಚೇಂಜ್ ಮಾಡ್ತಲ್ಲ. ಹೆಂಗಿತ್ತು ಗೊತ್ತಾಗ ಲಾಕ್ಡೌನ್ ಕಿಡ್ ಗೈಸ್. ಯಾರ ತರ ಸೇರ್ತಾರೆ. ಹಾಯನಮ್ಮ ಕ್ಯಾಮ್ರಾಗ ಹಾಯ್ ಮಾಡಿ ಬರ್ತೀಯಾ? ಸೇರ್ತಾನೆ ಇರಲ್ಲ, ಓಡೋಗ್ಬಿಡೋದು. ಇವಾಗ ಸೀರಿಯಸ್ಲಿ ಐ ಆಮ್ ಹ್ಯಾಪಿ. ಸ್ಕೂಲ್ ಎನ್ವಿರಾನ್ಮೆಂಟ್, ಎಜುಕೇಶನ್ ಅಂದ್ರೆ ಎಲ್ಲಾರು ಚೇಂಜ್ ಮಾಡುತ್ತೆ. ಮಾಡು. ಲಿಖಿತ ಒಬ್ಬಳೆ ಮನೆಗಿದ್ದಾಗ ಡೋರ್ ಹತ್ರ ಬಂದ್ಬಿಡ್ತಾಳೆ ಕಿಟಕಿ ಹತ್ರ. ನನ್ಗೆ ಒಳ್ಳೆ ಆನವೆಲ್ಲ ಆಯ್ತಾಯ್ತು ಗೈಸ್. ಅನ್ವಿ ನನ್ನ ಮನೆಗೆ ಬಿಟ್ಬಿಟ್ಟು ಆಮೇಲೆ ಮ್ಯಾಚ್ ಕಂಟಿನ್ಯೂ ಮಾಡೋಣ ಹೆಂಗಿರುತ್ತೆ ಅಂತ. ಏನ್ ಮೋಟಿವೇಶನ್? ನಾನೇ ಪುಷ್ ಮಾಡಿದ ಆಯ್ತು ಬಿಡಮ್ಮ. ಏನೊಂದು 10-15 ನಿಮಿಷ ಬ್ಲಾಗ್ ಇರುತ್ತೆ ಮ್ಯಾಕ್ಸಿಮಮ್. ನೋಡೋಣ ಹೌ ಇಟ್ ಗೋಸ್. ಇವಾಗಂತೂ ಸ್ಟಾರ್ಟಿಂಗ್ ಒಂದು ಆಯ್ತು. ಇವಾಗ ಸ್ವಲ್ಪ ಮಿಡ್ ಶೂಟ್ ಮಾಡಿ ಲಾಸ್ಟ್ ಬಾಲ್ಸ್ ತೋರಿಸ್ತಾರೆ. ನೋಡೋಣ ಲೈಕ್ ನೋಡೋಣ. ಗಂಟೆ ಮೇಲೆ ನಂಗೆ ಭಯ ಆಗ್ತದೆ. RCB ನಮ್ಮ ಥರ ನನ್ನ ಲೈಫ್ ಥರ ಅನ್ಪ್ರೆಡಿಕ್ಟೇಬಲ್. ಸೀರಿಯಸ್ ಅವ್ರ ಮ್ಯಾಚಸ್ ಎಲ್ಲ ಅನ್ಪ್ರೆಡಿಕ್ಟೇಬಲ್. ಸರಿ ಬನ್ನಿ. ಇವಾಗ ಜಸ್ಟ್ ಮನೆಗೆ ಬಂದೆ. ನೋಡೋಣ, ಭಯ ಆಗ್ತೈತೆ. ಚೆನ್ನಾಗಿ ರನ್ಸು ಬಂದಿರಲಿ ಆ್ಯಂಡ್ ವಿಕೆಟ್ ಯಾವುದೋ ಹೋಗದೆ ಇರಲಿ ಸಾಕು. ಕೊಹ್ಲಿ ಹಾಫ್ ಸೆಂಚುರಿ ಹೊಡಿ ಓಡಾಕ. ನಂಗೆ ಇವ್ರು ಕನ್ನಡ ಕಾಮೆಂಟೇಟರ್ಸು ಮಾತಾಡೋಷ್ಟರಲ್ಲೇ ಭಯ ಆಗ್ಬಿಟ್ಟಿದೆ. ಏನಾಯಿತು? ಓ ಓ ಓ ಓ ಇವ್ರು ಕಾಮೆಂಟೇಟರ್ಸು ನಿಜವಾಗ ನಿಮ್ಗೆ ನಾನು ಒಬ್ಳಿಗೆ ಹಂಗೆ ಆಗುತ್ತಲ್ಲ, ನಿಮ್ಗೂ ಹಂಗೆ ಆಗುತ್ತೆ ಹೇಳಿ. ಲೈಕ್ ಏನು ಹಾಕಿರಿ ನೋಡೋಣ. ರಜತ್ ಪಟ್ಟಿದಾರ್ ನಮ್ಮ ಕ್ಯಾಪ್ಟನ್. ಗೈಸ್ ಇವ್ರು ಆಡ್ದವ್ರೇನ ಭಯ ಆಗ್ತಾ ಇದ್ದು ಗೈಸ್ ನನಗೆ. ಸರಿ ಆಯ್ತು ರೀ, ನೋಡೋಣ. ನಾನು ಹೋಪ್ಫುಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ಯಾರು ಸಾಮ್ ಕಾರನ್ನ ಬಿಟ್ಟಿದ್ದಾರೆ ಗೈಸ್. ಓ ನೋಡಿ ಗೈಸ್, ಇವಾಗ ನಮ್ಮ ನಾಯಕ ಅಟ್ಲೀಸ್ಟ್ ಆಡ್ತಿದಾರಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಭಯ ಆಗೋಗ್ಬಿಟ್ಟಿದ್ದು ನನಗೆ. ಯಪ್ಪ, ಅಟ್ಲೀಸ್ಟ್ ವಿ ಆರ್ ಮ್ಯಾಚಿಂಗ್ ದ ರನ್ ರೇಟ್. ಐ ಆಮ್ ಹ್ಯಾಪಿ ಫಾರ್ ದಟ್ ಗೈಸ್. ದಟ್ ಈಸ್ ಆರ್ ಕ್ಯಾಪ್ಟನ್. ಆ್ಯಂಡ್ ದೆನ್ 5 more runs for half century. ನೋಡಿ 6. ಯಪ್ಪ ಕ್ರೇಜಿ. ನಾವೇ ವಿನ್ ಆಗೋದು, ಪಕ್ಕ ನಾವೇ ವಿನ್ ಆಗೋದು. ನನ್ನ ಲೈಫ್ ಅಷ್ಟು ಕೆಟ್ಟ ಕೆರೆ ಹಿಡ್ದೆ ನನ್ನ ಲೈಫ್ನ ಮೇಲೆ ನನಗೆ ಒಪ್ಪಿಸ್ಬಿಟ್ಟಿಲ್ಲ. ಇನ್ನು ನಾವು RCB ಮೇಲೆ ಬಿಟ್ಬಿಡ್ತೀವ? ಚಾನ್ಸೇ ಇಲ್ಲ ಗೈಸ್, ಚಾನ್ಸೇ ಇಲ್ಲ. RCB ಇಸ್ ಆಲ್ವೇಸ್ RCB. ನಾನು ಚಿಕ್ಕ ಹುಡುಗಿಯಿಂದ ಇದುವರೆಗೂ ನಾನು ಅಷ್ಟೇ, ಎಲ್ಲರೂ ಅಷ್ಟೇ ಆಬ್ವಿಯಸ್ಲಿ. ವಿ ಆರ್ ವೇಟಿಂಗ್ ಫಾರ್ ದಟ್ ಡೇ ಅಲ್ವಾ. ಈ ವರ್ಷ ದಟ್ ಡೇ ವಿಲ್ ಕಮ್ ಫಾರ್ ಶ್ಯೂರ್. ಇಸ್ ಕ್ಯಾಪ್ಟನ್ ರಜತ್ ಪತ್ತಿದಾರ್ಗೆ ಹಾಫ್ ಸೆಂಚುರಿ ವೆಲ್ ಡಿಸರ್ವಿಂಗ್ ಗೈಸ್. ಸೀರಿಯಸ್ಲಿ ಇವಾಗ ಹಾನೆಸ್ಟಾಗಿ ಹೇಳ್ಬೇಕಾದ್ರೆ ನನಗೆ ಅವ್ರ ಮೇಲೇ ಒಪ್ಪಿಸಿದ್ದಿತ್ತು. ಲಿವಿಂಗ್ಸ್ಟನ್ ಔಟ್ ಆದಮೇಲೆ ಸೀರಿಯಸ್ಲಿ ನನಗೆ ನೆಕ್ಸ್ಟ್ ಯಾರಿದ್ದಾರೆ ಸ್ಟ್ರೀಮ್ ಲೈನಲ್ಲ ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಅವ್ರು ಲಾಸ್ಟ್ ಅವ್ರ ಬಗ್ಗೆ ಗೊತ್ತಿತ್ತು ಅಷ್ಟೇ. ಲಾಸ್ಟ್ ಅದಾದ್ಮೇಲೆ ನಂಗೆ ನೆಕ್ಸ್ಟ್ ಬರೋರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಐ ಆಮ್ ಹ್ಯಾಪಿ. ನಮ್ಮ ನಾಯಕ ನಿಂತ್ಕೊಂಡು ಆಡ್ತಿದ್ದಾರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಅವರಿಂದಾನೆ ಅಟ್ಲೀಸ್ಟ್ ಅಟ್ಲೀಸ್ಟ್ ವಿ ಆರ್ ಆನ್ ಆವ್ರೇಜ್, ನಾಟ್ ಆವ್ರೇಜ್, ಅಬೋವ್ ಆವ್ರೇಜ್. ಆ್ಯಂಡ್ ವೆರಿ ಅಪ್ರಿಷಿಯೇಟೇಬಲ್. ವಿಕೆಟ್ ಬಿತ್ತು, ಬಟ್ ಇಟ್ಸ್ ಫೈನ್. ಬಿಕಾಸ್ ಏನು ಗೊತ್ತಾಗ, ಈ ಟೈಮಲ್ಲಿ ಕ್ರೂಷಿಯಲ್ ಹೊಡಿಲೇಬೇಕು. ಇಟ್ಸ್ ಲೈಕ್ ಡೂ ಆರ್ ಡೈ. ಇಟ್ಸ್ ಫೈನ್. ನನಗೇನು ಬೇಜಾರಾಗಿಲ್ಲ. ನಮ್ಮ ಜಿತೇಶ್ ಔಟ್ ಆಗಿದ್ದಿತ್ತು. ಸ್ವೇರ್ ನನಗೇನು ಅಷ್ಟು ಬೇಜಾರಾಗಿಲ್ಲ. ಪಾಪ ಅವ್ರು ಹೊಡಿಲೇಬೇಕಾಗಿತ್ತು. ಇಸ್ ಲಾಸ್ಟ್ ಓವರ್ ಗೈಸ್. ನಾನು ಚಾರ್ಜ್ ಹಾಕ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಅಟ್ಲೀಸ್ಟ್ 180 175 ಅಷ್ಟೇ ಲಾಸ್ಟ್ ಹೋಪ್ ಸಿಕ್ಕೊಂಡಿದ್ದೆ. ಬಟ್ ಸ್ಟಿಲ್ ನಾನು ಹೇಳ್ದಂಗೆ ನನ್ನ ಲೈಫ್ ಥರ RCB ಈಸ್ ಅನ್ಪ್ರೆಡಿಕ್ಟೇಬಲ್. ಟೀಮ್ ಡೇವಿಡ್ ನಿಂತ್ಕೊಂಡು ಆಡ್ತಿದ್ದಾರೆ ನಾವು ರಜತ್ ಪತ್ತಿದಾರ್ ಥರ. ಅಟ್ಲೀಸ್ಟ್ ಎಷ್ಟು ಬರುತ್ತೆ ಮ್ಯಾಚ್? 189 for 7. ಇನ್ನೊಂದು 2 ಬಾಲ್ ಐತೆ. ನಾನು ಸ್ಯಾಮ್ ಕರಣ್ ಅವಾಗಿಂದ ಆಡೋನು ಚೆನ್ನೈಗೆ. ನಾನೇನು ಅನ್ಕೊಂಡಿದ್ದೆ ಅಂದರೆ ಅವನಿಗೆ ಅಟ್ಲೀಸ್ಟ್ 35 ಆಗಿರುತ್ತೆ ಅಂದರೆ 26 ಅಂತೆ. ಅವರೆಲ್ಲ ಚಿಕ್ಕ ಹುಡುಗ ಅಂದಮೇಲೆ ನಾನು ಆಡಿದ್ದು. ವಾ 6 ಏನು ಉರ್ಸ್ತಾರೆ ನೋಡಿ ಗೈಸ್ ನಮ್ಮ RCB ಫ್ಯಾನ್ಸ್. ಎಲ್ಲೆಲ್ಲೂ ನಾವೇ. ಯಪ್ಪ, ನಾನು ಹೋಪ್ಸ ಕಳ್ಕೊಂಬಿಟ್ಟಿದ್ದೆ. ಇನ್ನೊಂದು ಬಾಲ್ ಐತೆ, 200 ಹೊಡ್ಬಿಟ್ರೆ ಸಾಕು. ಇವಾಗ 4 ಹೊಡೆದ್ರು 200ಗೆ ಬೀಳುತ್ತೆ. ವಿಲ್ ಸಿ ಗೈಸ್. ಲಾಸ್ಟ್ ಬಾಲ್, ವಿಲ್ ಹೋಪ್ ಫಾರ್ ದ ಬೆಸ್ಟ್. ನಾನು ಅನ್ಕೊಂಡಿದ್ದೆ 200 ಹೊಡಿಬೇಕು ಅಂತ. ಬಿಕಾಸ್ ಈ ಸತಿ ನಿಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಟೀಮ್ ತುಂಬ ಬ್ಯಾಲೆನ್ಸ್ ಆಗಿದೆ.
ವಿಲ್ ಸಿ. ಆಂಜನೇಯ ದುರ್ಗಮ್ಮ ವೈಡು ವೈಡು ವೈಡ್ 196 ಹೋಪ್ಫುಲಿ 200. ಲಾಸ್ಟ್ ಬಾಲ್. ಹೋಗಿಲ್ಲ ಅಣ್ಣ, ಏನಾಯ್ತು? ಏನೋ ಹೈಟ್ ಮೇಲೆ ಹೋಗಿದೆ ಅಂತ. ಅಟ್ಲೀಸ್ಟ್ ಇಷ್ಟನ್ನ ಬಂದಿದ್ದಾರೆ, ಅದಕ್ಕೆ ಖುಷಿ ಪಡ್ತೇನೆ. ನಾನು 175 ಲಾಸ್ಟ್ ಅಂತ ಅನ್ಕೋಬಿಟ್ಟಿದ್ದೆ. ಆಡ್ತಾ ಇದ್ದೀನಿ ನೋಡಿ. ಓಕೆ 197 ಟಾರ್ಗೆಟ್ ಗೈಸ್. ನೋಡೋಣ ಪಕ್ಕ ಹೊಡಿಯಲ್ಲ ಅವರು. ವಿಲ್ ಸಿ, ವಿಲ್ ಹೋಪ್ ಫಾರ್ ದ ಬೆಸ್ಟ್. ಬಿಕಾಸ್ ನಾವು ಯಾವಾಗಲೂ ನಿಯತ್ತಾಗಿ ಆಡ್ತೀವಿ ಗೈಸ್, ಯಾವಾಗಲೂ ನಿಯತ್ತಾಗಿ ಆಡ್ತೀವಿ. ಸೋತ್ರೂ ಪರವಾಗಿಲ್ಲ, ಸೋಲಲ್ಲ, ಸೋತ್ರೂ ಪರವಾಗಿಲ್ಲ, ನಿಯತ್ತಾಗಿ ಸೋಲ್ತೀವಿ ಅಲ್ವಾ. ಸೊ ನೆಕ್ಸ್ಟ್ ನೋಡೋಣ ಬೌಲಿಂಗ್ ಹೆಂಗಿದೆ ಅಂತ. ಕುರ್ನಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕೂಡ ಅವ್ರು ಕೂಡ ಬಂದಿದ್ದಾರೆ. ಹೋಪ್ಫುಲಿ ಚೆನ್ನಾಗಿ ಮಾಡ್ತಾರೆ. ಮಂಡೇ ವಿಲ್ ಬಿಲ್ ಮೈ ಲಾಸ್ಟ್ ಚೀಟ್. ಆಮೇಲೆ ವೆನ್ಸ್ಡೇಯಿಂದ ಮತ್ತೆ ನಾನು ಭಾವನಾ ಅನ್ವಿತ ಎಲ್ಲ ಜಿಮ್ಗೆ ಜಾಯ್ನ್ ಆಗ್ತಿದ್ದೀವಿ. ಆ್ಯಂಡ್ ವಿ ಆರ್ ವರ್ಕಿಂಗ್ ಔಟ್ ಟುಗೆದರ್. ಸಾಕಾಯ್ತು ಇವಾಗ ಎಲ್ಲ. ಲೆಟ್ಸ್ ಫೋಕಸ್ ಆನ್. ನಂಗೆ ಪರ್ಸ್ನಲ್ ಪ್ರಾಬ್ಲಮ್, ಬಾಡಿಯಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾನು ಜಿಮ್ಗೆಲ್ಲ ಹೋಗೋಕ್ಕಾಗಿರಲಿಲ್ಲ ಫ್ರಮ್ ಪಾಸ್ಟ್ 15-20 ಡೇಸ್. ಸೊ ಇವಾಗ ಜಿಮ್ನ ನೀಟಾಗಿ ಫಾಲೋ ಮಾಡಿ ಒಳ್ಳೆ ಲೈಫ್ ಸ್ಟೈಲ್, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು. ಸೊ ಮಂಡೇ ವಿಲ್ ಬಿ ಮೈ ಲಾಸ್ಟ್ ಚೀಟ್ ಡೇ. ಆ್ಯಂಡ್ ಮಂಡೇ ನಾನು ಮತ್ತೆ ಎಲ್ಲ ಹೋಗ್ತಾ ಇದ್ದೀನಿ. ಡೆಫಿನೆಟ್ಲಿ ಅದನ್ನು ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಹೋಗಿದ್ದ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ. ಇವಾಗ ನೋಡೋಣ ಹೆಂಗೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಇದು ಮಾಡಿದ್ದಾರೆ ಅಂತ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಏನಂತ ಕಾಯ್ತಾ ಇರಿ. ಸದ್ಯಕ್ಕೆ ನಮ್ಮ RCB ಅವ್ರ ಬೌಲಿಂಗ್ ನೋಡೋಣ. 2008 ಇದು ಚೆನ್ನೈಯಲ್ಲಿನೇ ನಾವು RCB ಗೆದ್ದಿತ್ತು. ಸೊ ಇದೂ ಹಂಗೆ ರಿಪೀಟ್ ಆಗುತ್ತೆ ಡೆಫಿನೆಟ್ಲಿ ಅದೇ ಸ್ಟೇಡಿಯಮಲ್ಲಿ ಇವತ್ತು. ಓಕೆ ವಿಲ್ ಸಿ. ಓಕೆ ಫಸ್ಟ್ ಬಾಲ್. ವಿಲ್ ಸಿ ಹೆಂಗೆ ನಾವು ಡಿಫೀಟ್ ಮಾಡ್ತೀವಿ ಅಂತ. ಓಕೆ ನಾನು ಹೀಗೆ ವಿನಯ್ ಕುಮಾರ್ ಸರ್ದು ಕಾಮೆಂಟ್ರಿ ಕೇಳ್ತಿದ್ದೆ. ಅವರೆಲ್ಲ ಇದ್ದಾಗ ಹಿಂಗಿತ್ತಲ್ಲ ನಮ್ಮ ಟೀಮು, ಯಪ್ಪ ಅಂಥ ಸ್ಟ್ರಾಂಗ್ ಟೀಮ್ ಇತ್ತು ಎಷ್ಟು ನಮ್ಮದು. ಆದರೂ ಕಪ್ ಗೆಲ್ಲಕ್ಕಾಗಿರಲಿಲ್ಲ. ಐ ಡೋಂಟ್ ನೋ, ಬಟ್ ಸ್ಟಿಲ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಐ ರಿಯಲಿ ಮಿಸ್ ದಟ್ ಟೀಮ್. ಏನೋ ಮೇ ಬಿ ಜಹೀರ್ ಖಾನ್ ಸರು, ವಿನಯ್ ಕುಮಾರ್ ಸರು, ಆ್ಯಂಡ್ ಅಫ್ಕೋರ್ಸ್ ಕ್ರಿಸ್ ಗೇಲ್ ಸರು, ಆಮೇಲೆ ABD ವಿಲಿಯರ್ಸ್ ಸರ್, ಓ ಮೈ ಗಾಡ್, ಆಮೇಲೆ ವಿರಾಟ್ ಕೊಹ್ಲಿ ಸರ್ ಆಬ್ವಿಯಸ್ಲಿ. ಅವಾಗ ಒಂಥರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮ್ ಇತ್ತು. ಆಮೇಲೆ ನಾನು ಇದನ್ನು ಕೇಳಲೇಬೇಕು, ಸ್ಟಾರ್ಕ್ ಅವರು ಒಬ್ಬಿಸಿ ನಿಮ್ಗೆ ಗೊತ್ತಿರುತ್ತೆ, ಅವಾಗ ಅವರು RCBಯಲ್ಲಿ ಆಡ್ತಾ ಇರಲಿಲ್ಲ, ಏನೋ ಇಂಜುರಿ ಅಂತ ಇದ್ರು. ಬಟ್ ಇವಾಗ ಮೇ ಬಿ ಡೆಲ್ಲಿಯಲ್ಲಿ, ನಾಟ್ ಶೋರ್, ಡೆಲ್ಲಿ ಅನ್ಸುತ್ತೆ, ಮೊನ್ನೆ ನೋಡ್ದಂಗೆ ಡೆಲ್ಲಿಯಲ್ಲಿ ಆಡ್ತಾ ಇದ್ರು. ಲೈಕ್ ನಂಗೆ ಬೇಜಾರಾಯಿತು. ಲೈಕ್ RCB ಮ್ಯಾಚ್ ಇದ್ದಾಗೆಲ್ಲ ಇಂಜುರಿ ಅಂತ. ಲೈಕ್ ಒಂದು ವರ್ಷ ಆಡಿದ್ದು ನೆನಪಿದ್ದೆ. ಆಮೇಲೆ ನಂಗೆ ಅಷ್ಟು ನೆನಪಿಲ್ಲ. ರೀಸೆಂಟ್ ವರ್ಷಗಳಲ್ಲಿ ಮಾತಾಡ್ತಿದ್ದೀನಿ. ಆಮೇಲೆ ನಂಗೆ ನೆನಪಿಲ್ಲ ಇಂಜುರಿ ಅನ್ನೋರು. ಎಂಥ ಬೌಲರ್ ಗೈಸ್ ಅವರು. ಫೈನ್, ಒಲ್ಲಿ ಬಿಡಿ, ಆಮೇಲೆ ಮಾತಾಡೋಣ. ಇಟ್ಸ್ ಓಕೆ. ಹೋಪ್ 1-4 ಹೋಗಿದ ತಕ್ಷಣ ಮ್ಯಾಚ್ ಗೆಲ್ತಾರೆ ಅಂತನಾ? ಇಲ್ಲ ಅಲ್ವಾ, ನಾವೇ ಗೆಲ್ಲೋದು. ಗೈಸ್ ಫಸ್ಟ್ ಈ ಚಾರ್ಜ್ ಹಾಕೊಂಡಾಡು. ಗೈಸ್ ಫಸ್ಟ್ ವಿಕೆಟ್. ಗೈಸ್ ಎಂತ ಕ್ಯಾಚು. Tripathi out. First wicket. This is just a trailer, okay? ಇನ್ನೂ ಅವ್ರ ಕಡೆ ಜಾಸ್ತಿ ಬ್ಯಾಟ್ಸ್ಮನ್ ಇದ್ದಾರೆ ಗೈಸ್. ಇನ್ನು ಇವಾಗ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಬಂದಿದ್ದಾರೆ ಫೀಲ್ಡ್ಗೆ. ಸೊ ಇನ್ನೂ ತಲಾ ನಮ್ಮ ಧೋನಿ ಸರ್ ಇದ್ದಾರೆ, ಇನ್ನೂ ಇದ್ದಾರೆ. ಬಟ್ ಎಲ್ಲರೂ ಏನಿಲ್ಲ, ಇಫ್ ಇನ್ ಕೇಸ್ ನಾನೇನಿಲ್ಲ, ವಿಕೆಟ್ ಹೋಗಿಲ್ಲ ಅಂತ ಪರವಾಗಿಲ್ಲ, ಎಲ್ಲ ಡಾಟ್ ಬಾಲ್ ಮಾಡಿಬಿಟ್ರೆ ಒಂಥರ ಸೀಕ್ವೆನ್ಸ್ ಕರೆಕ್ಟಾಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇಫ್ ಇನ್ ಕೇಸ್ ಮಾಡೋಕ್ಕಾಗಿಲ್ಲ, ಮಾಡ್ತೀವಿ ವಿಕೆಟು ಇಫ್ ಇನ್ ಕೇಸ್ ಚಾನ್ಸಸ್. ಆಮೇಲೆ ದಿನೇಶ್ ಕಾರ್ತಿಕ್ ಸರು, ನಾನು ಅದನ್ನು ಯಾವಾಗಲೂ ಮಿಸ್ ಮಾಡ್ಕೊತೀನಿ. ಯಾವಾಗ್ಲೂ ವಿಕೆಟ್ ಕೀಪಿಂಗಲ್ಲಿರೋರು. ಡೇವಿಡ್ ಇವರಿಂದಾನೆ ಸರ್ ಗೈಸ್ ನಮಗೆ ಇವತ್ತು ನಮಗೆ ಅಷ್ಟು 175 ಅಷ್ಟು ರನ್ಸಿಗೆ ತೊಗೊಂಡೋಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಹಿಮ್. ದಿನೇಶ್ ಕಾರ್ತಿಕ್ ಸರ್ ಬಗ್ಗೆ ಮಾತಾಡ್ತಿದ್ದೆ. ಅವರು ಯಾವಾಗಲೂ ವಿಕೆಟ್ ಕೀಪಿಂಗಲ್ಲಿರೋರು, ಇವಾಗ ಕೋಚ್ ಆಗಿ ಬಂದಿದ್ದಾರಲ್ಲ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಅಟ್ಲೀಸ್ಟ್ ನಾವು ಯಾವಾಗಲೂ ನಿಯತ್ತಾಗಿ ಇರ್ತೇವೆ RCB ಅವರು.
inside edge. Fine, we'll see. ಅದೇ ಅಟ್ಲೀಸ್ಟ್ ಕೋಚ್ ಆಗಿ ಬಂದಿದ್ದಾರಲ್ಲ, ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ನನಗೆ ಸ್ವಲ್ಪ ಕ್ರಿಕೆಟ್ ನಾಲೆಜ್ ಇದೆ, ಇಲ್ಲ ಅಂತಲ್ಲ, ಬಟ್ ಇಲ್ಲೆಲ್ಲ ಒಂದು ಕಡೆ ಮಿಸ್ ಆಗಿ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ. ಓಕೆ, 2ನೇ ವಿಕೆಟು ಗಾಯಕ್ವಾಡ್, ಋತುರಾಜ್ ಗಾಯಕ್ವಾಡ್ ವಿಕೆಟ್. ಅವ್ರು ಯಾರು CSK ಅವನೇ ಮಾಡ್ಕೊಂತವನೆ. ಯಾರು ಗುರು ಇವರೆಲ್ಲ ನೋಡಿ ಗೈಸ್, ಎಂತ ಕ್ಯಾಚ್. 2ನೇ ಕ್ಯಾಚ್, 2ನೇ ವಿಕೆಟ್, 2ನೇ ಕ್ಯಾಚು. ನಾನು ಅದು ಹೋಗಿದ್ದ ಹೈಟಿಗೆ 6 ಆಗ್ಬಿಟ್ಟೈತೆ ಅನ್ಕೊಂಡಿದ್ದೆ. ಅದು ಒಂದೇ ಓವರಲ್ಲಿ 2 ವಿಕೆಟ್ ಗೈಸ್, ವೆರಿ ಬಿಗ್ ವಿಕೆಟ್. ಅದು ಋತುರಾಜ್ ಗಾಯಕ್ವಾಡ್. ನಿಮ್ಗೆ ಗೊತ್ತು ಅವ್ರು ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಂತಾರೆ ಅಂತ. ಸೊ ಇನ್ನು ಬೇಜಾನ್ ಟೈಮ್ ಇದೆ. ಓಪನ್ ಫಾರ್ ದ ಬೆಸ್ಟ್. ನಾನು ಸಿಕ್ಕಾಪಟ್ಟೆ ಗೂಸ್ ಬಂಪ್ಸ್ ಸಿಕ್ಕಾಪಟ್ಟೆ. ಅದು ನಮ್ಮ ಮನೇಲಿ ಸ್ವಲ್ಪ ಒಬ್ವಿಯಸ್ಲಿ ನಾನು ಒಬ್ಬಳೇ ಇರೋದು ಇವತ್ತು. ಐ ಆಮ್ ರಿಯಲಿ ಹ್ಯಾಪಿ ಗೈಸ್. ಲೈಕ್ ನನಗೆ ಯಾರು ಇರಲಿಲ್ಲ ವೈಬ್ ಮಾಡೋಕೆ. ಅಟ್ಲೀಸ್ಟ್ ನನ್ನ ಸಬ್ಸ್ಕ್ರೈಬರ್ ಜೊತೆ ವೈಬ್ ಮಾಡ್ತಿದ್ದೀನಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ಸ್ ಫಾರ್ ವೈಬಿಂಗ್ ವಿತ್ ಮೀ ಗೈಸ್. ಅಟ್ಲೀಸ್ಟ್ ಯಾರಿಲ್ಲ ಅಂದ್ರೆ ನೀವು ನನ್ನ ಜೊತೆಲೇ ಇರ್ತೀರಲ್ಲ, ಐ ಆಮ್ ಹ್ಯಾಪಿ ಫಾರ್ ದಟ್. ನಾನು ಯೂಶಲಿ ನನ್ನ ಕಸಿನ್ಸ್ ಇರೋರು, ಅಲ್ಲ ನಾವು ಎಲ್ಲ ಇರೋರು ಫ್ರೆಂಡ್ಸ್ ಯಾರಾದ್ರು. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಎಲ್ಲ ಕೆಲಸ ಬ್ಯುಸಿ ಆಗಿರೋದ್ರಿಂದ ಯಾರೂ ಇಲ್ಲ. ಒಬ್ಬಳೇ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೀನಿ. ನನ್ನ ತಮ್ಮ ಒಬ್ಬನಿದ್ದಾನೆ, ಲೈಕ್ ಅವನ ಮೇಲ್ಗಡೆ ವಿಲ್ ಬಿ ಸ್ಟಾರ್ಟಿಂಗ್. ಅವನು ನೋಡ್ತಾನಿಲ್ಲ ಅಂತಲ್ಲ, ಲೈಕ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ ಆ್ಯಂಡ್ ಈಸ್ ರಿಯಲಿ ಟಯರ್ಡ್. ಅದಕ್ಕೋಸ್ಕರ ಬರ್ತಾನೆ, ಇನ್ನೇನೋ ಬರ್ತಾನೆ, ಇಸ್ ಗೆಟಿಂಗ್ ಫ್ರೆಶ್ ಅಪ್. ಏನ ಗೈಸ್, ನಂಗೆ ಡೌಟ್ ಹೊಡಿತಿದೆ. ಯಾಕೋ ಅಂಪೈರು ಯಾಕೋ ನನಗೆ ಡೌಟ್ ಹೊಡಿತಾ ಇರೋದು. ಸೌಂಡ್ ಬಂದಿದ್ರು ಕೂಡ ಇಲ್ಲ ಇಲ್ಲ ಅಂತ ಏನೋ ಮಾಡ್ತಾರೆ. ಥ್ಯಾಂಕ್ ಗಾಡ್ ಇದು ತಗೊಂಡಿದ್ದಾರೆ ಅಪೀಲ್. ನೋಡೋಣ ಹಾಬಿಟ್ ಗೈಸ್. ನೋಡಿ ಅಂಪೈರ್ ಕಾನ್ಫಿಡೆನ್ಸ್ ಆಗಿ ಹೇಳಿದ್ರಪ್ಪ ಏನೋ. ಔಟ್ ಗೈಸ್, ಔಟ್. ಯಾರು ಯಾರು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು ಏನು? ಅದು ಅವರು ಇದು ಮಾಡಿದ ತಕ್ಷಣ, ಅಪೀಲ್ ಮಾಡಿದ ತಕ್ಷಣ ಇಲ್ಲ ಇಲ್ಲ ಏನ್ ನಡೀತಿದೆ, ಅಪೀಸ್ ಆಸ್ಕಿಂಗ್ ಏನ್ ನಡೀತಿದೆ ಅಂತ. ಎನಿವೇಸ್, ಒಂದು 5 ಓವರ್, 4 ಓವರಲ್ಲಿ 3 ವಿಕೆಟ್ಸ್, ನಾಟ್ ಬ್ಯಾಡ್ ಅಲ್ಲ, ಎಕ್ಸ್ಟ್ರಾಡಿನರಿ ಆಗಿ ಆಡ್ತಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಗೈಸ್. ಈ ಸತಿ ಬಾಲಿಂಗ್ ಅಂತೂ ಸಖತ್ತಾಗಿದೆ. ಲಾಸ್ಟ್ 2-3 ಇಯರ್ಸ್ ನಾವು ಬಾಲಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ, ನಿಮಗೂ ಗೊತ್ತಿರೋ ಹಾಗೆ. ಬಟ್ ಐ ಆಮ್ ಹ್ಯಾಪಿ ಈ ಥರ ಈ ಸತಿ ತಗೊಂಡಿರೋ ಪ್ಲೇಯರ್ಸ್. ಐ ಆಮ್ ವೆರಿ ಹ್ಯಾಪಿ ಗೈಸ್. ಸ್ಯಾಮ್ ಕರನ್ ಔಟ್ ಗೈಸ್, ಸ್ಯಾಮ್ ಕರನ್ ಔಟ್. ಮತ್ತೆ ಇನ್ನೊಂದು ಕ್ಯಾಚು, ಡಮಾರ್ ಗೈಸ್. ನೀವು ಗೊತ್ತಿರೋದು ಶಿವಮ್ ದುಬೆ. ನನ್ನ ಪ್ರಕಾರ ಇದು ನಮ್ಮ RCB ಇದ್ದಾಗ ಇವ್ರ ಥರ ಸ್ವಲ್ಪ ಜನ ಅವ್ರು ಆಡೋದೇ ಇಲ್ಲ. ಬೇರೆ ಟೀಮ್ಗೆ ಹೋದ್ರೆ ಆಡ್ತಾರೆ. ಅದ್ಯಾಕೆ RCB ಇದ್ದಾಗ ಯಾರು ಆಡಲ್ಲ? ಅದೇ ನಂಗೆ ಅರ್ಥನೇ ಆಗಲ್ಲ. ನಿಮ್ಗೂ ಹಂಗೆ ಅನ್ಸುತ್ತೆ ನಂಗೆ ಹೇಳಿ. ಓಕೆ ಗೈಸ್, ಔಟ್ ಗೈಸ್. ಯಪ್ಪ, ರಚಿನ್ ಅದು ಅವ್ರ ಹಾಫ್ ಸೆಂಚುರಿ ಹೊಡಿತಿದ್ರು. ಥ್ಯಾಂಕ್ ಗಾಡ್. ಐ ಆಮ್ ಸೆಲೆಬ್ರೇಟಿಂಗ್ ನೌ ವಿತ್ ಸೆಲ್ಫ್. ಬಟ್ ನನ್ಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ಅದಕ್ಕೆ ನಿದ್ದೆ ಹೊರಗಿದೆ. ಬಟ್ ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ಗೈಸ್. ಪಾಪ ನೋಡಿ ಗೈಸ್, ಅದು ಹೇಳ್ತಾರಲ್ಲ, ಹೀರೋ ಯಾವಾಗಲೂ ಸಿಂಗಲ್ ಆಗಿ ಶೇರ್ ಥರ ನುಗ್ಗೋದು ನೋಡಿ. ಕ್ರೇಜಿ ಗೈಸ್. ಶಿವಮ್ ದುಬೆ ಔಟ್ ಗೈಸ್. ಇವಾಗ ಅವ್ರು ಔಟ್ ಆಗಿದ್ದಾರೆ. ಯಪ್ಪ, ಏನ್ ವಿಕೆಟ್ ಗೈಸ್. ಯಾವಾಗಲೂ ಬರ್ತಾರಲ್ಲ, ನಾನು ನೋಡಿದ್ದೀನಿ. ಪಾಪ ಏನನ್ನು 2008 ಅವರಲ್ಲ. ಇಲ್ಲ ಅನ್ನೋ ಒಂದು ಸತಿ ಗೆದ್ದಿರೋದು. 2008 ಗೈಸ್ ನಾವು ಗೆದ್ದಿರೋದು ಅವ್ರ ಊರಲ್ಲಿ. ನಾನು ಹೇಳಿದ್ನಲ್ಲ ಅವಾಗಲೇ. ಏನ್ ವಿಕೆಟ್ ಬಿದ್ದು ಗೊತ್ತಾ? ಯಪ್ಪ, ನೆಕ್ಸ್ಟ್ ಲೆವೆಲ್ ಆಗಿ ಆಡ್ತಿದ್ದೀರಿ.
ಇಲ್ಲ, ಸ್ವಲ್ಪ ಕ್ರೂಷಿಯಲ್ ಬಿಕಾಸ್ ಜಡೇಜಾ ಸರ್ ಮತ್ತೆ ಧೋನಿ ಅವರಿದ್ದಾರೆ, ಧೋನಿ ಸರ್ ಅವರಿಬ್ರು ಇದ್ದಾರೆ. ಏನಿಲ್ಲ, ನಾವೇ ಗೆಲ್ಲೋದು. ಬಟ್ ಸ್ಟಿಲ್ ಅವ್ರಿಗೆ ನಾನು ಆಗ್ಲೇ ಹೇಳ್ದಂಗೆ ನಾನು ಯಾವಾಗಲೂ ರೆಸ್ಪೆಕ್ಟ್ ಇರುತ್ತೆ. ನನ್ನ ಫೇವ್ರೇಟ್ ಪ್ಲೇಯರ್ ಬಂದ್ಬಿಟ್ಟೆ ಧೋನಿ ಸರ್. ಬಟ್ ಸ್ಟಿಲ್ ನಾನು ನಮ್ಮ ತಾಯಿನ ಬಿಟ್ಕೊಡಲ್ಲ ಅಷ್ಟೇ. ಓಕೆ, ಲೆಟ್ಸ್ ಸಿ ಹೌ ಇಟ್ ಗೋಸ್ RCB. ಬಟ್ ನಾನು ಅನ್ಕೊಂಡಿದ್ದೆ ಅಲ್ಲಿ ಬಿಕಾಸ್ ಅಲ್ಲಿ ತೋರಿಸಿದ್ದೆ ಧೋನಿ ಸರ್ರೆ. ಬಟ್ ಐ ಡೋಂಟ್ ನೋ ವೈ ಅವ್ರು ಬಂದಿಲ್ಲ. ಇವಾಗ ಅಶ್ವಿನ್ ಅವ್ರನ್ನ ಕಳಿಸಿದ್ದಾರೆ. ಇವಾಗೂ ಅಶ್ವಿನ್ ಅವ್ರು ಔಟ್ ಆಗಿದ್ದಾರೆ. ಗೈಸ್ ಏನ್ ಗೊತ್ತಾ ನೋಡಿ, ಅವ್ರು ಏನೇನು ಪಡ್ಕೊಂಡಿದ್ದಾರೆ ಅವ್ರು ಚೆನ್ನೈ ಹಾಗೆ ಅವ್ರು ಔಟ್ ಆದ್ರೆ ಅವರೇ ಪಡ್ಕೊಂತಿದ್ದಾರೆ. ಯಾಕೆ ಗೊತ್ತಾ, ಧೋನಿ ಅವ್ರು ಬರ್ತಿದ್ದಾರೆ ಅಂತ ಅವ್ರು ಪಡ್ಕೊಂತ ಇರೋದು. ಏನೋ ವಿಚಿತ್ರ, ನಂಗೆ ಅರ್ಥ ಆಗಲ್ಲ. ಎನಿವೇಸ್, ವಿ ಆರ್ ಪ್ಲೇಯಿಂಗ್ ಡ್ಯಾಮ್ ಗುಡ್. ನನ್ಗಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ ನಾನು. ಇವರು ಅಶ್ವಿನ್ ಅವರು, ಜಡೇಜಾ, ಧೋನಿ ಅವ್ರದ್ದು ಆಯ್ತು. ಇವಾಗ ಅಶ್ವಿನ್ ಅವ್ರು ಔಟ್ ಆಗಿದ್ದಾರೆ. 2 ವಿಕೆಟ್ ತೆಗ್ಬಿಟ್ರೆ I'll be the happiest guys, because ಧೋನಿ ಅವ್ರು ಇರೋ ಗಂಟ ಆಬ್ವಿಯಸ್ಲಿ ನಿಮಗೂ ಗೊತ್ತು ಏನು ಮಾಡೋಕ್ಕಾಗಲ್ಲ, ಲೈಕ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಗೈಸ್, ಈ ಡ್ಯಾಶ್ ಬೋರ್ಡ್ ನೋಡಿ ಎಷ್ಟಿದೆ. ಸೋಲು. ಬಟ್ ಇವತ್ತು ಗೆಲುವು. ಏನು ಸೋಲು, ಏನು 6 ವಿಕೆಟ್ ಸೋಲು ಅಲ್ಲ. So 2008 record, we are breaking it. ಯಪ್ಪ, ಆದ್ರೂ ಧೋನಿ ಅವ್ರು ಇರೋ ಗಂಟ ನನಗೆ ಭಯನೇ ಗೈಸ್. ಜಡೇಜಾ ಔಟ್ ಗೈಸ್, ಜಡೇಜಾ ಅವ್ರು ಔಟ್ ಆಗಿದ್ದಾರೆ. ಅಷ್ಟೇ ಇನ್ ಮ್ಯಾಚ್ ನಮ್ದೆ. ಅದು ಏನಕ್ಕಲ್ಲೇ ಇವರು CSK ಫ್ಯಾನ್ಸ್ ನೋಡಿದಾಗ ಯಾರೆಲ್ಲ ಲಾಲಿಪಾಪ್ ಹಿಡ್ಕೊಂಡು ಬಂದಿದ್ರು. ಮೇ ಬಿ ಅವರು ಪಾಪ ಸ್ಟಾರ್ ಮಾಡ್ತಿದ್ರೇನೋ. ಇಟ್ಸ್ ಓಕೆ, ನಾವು ಬೇರೆ ಚಾಕ್ಲೇಟ್ಸ್ ಬೇಕಂದ್ರೆ ಅಲ್ಲಿರೋರಿಗೆ ಕೊಡ್ಸ್ಬಿಡೋಣ. ಓಕೆನಾ ಗೈಸ್, ಇನ್ನು 1 hour ಇದೆ. ಡೆಫಿನೆಟ್ಲಿ ನಾವೇ ಗೆದ್ದಿರೋದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಅಟ್ಲೀಸ್ಟ್ ನಾನು ಒಂದು ವ್ಲಾಗ್ ಮಾಡಿದೆ ಇವತ್ತು. ಅದು ಅನ್ವಿತಾ ಇದರಿಂದ ಮಾಡಿದ್ದು. ಆ್ಯಂಡ್ ನಾನು ಬ್ಲಾಗ್ ಮಾಡಿದಾಗೆ ಹಂಗೆ ಹೇಳ್ತಾ ಇಲ್ಲ, ಲೈಕ್ ನನ್ನ ಪುಣ್ಯ ಅದು. ಅವರು ನನ್ನ ಬ್ಲಾಗಲ್ಲಿ ಗೆದ್ದಿರೋದು. ಓಕೆ, ಐ ಆಮ್ ಹ್ಯಾಪಿ ಫಾರ್ ಧೋನಿ ಸರ್ ಗೈಸ್. 6 ಹೊಡೆದಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ಹಿಮ್. ನಾಟ್ ಫಾರ್ ದ ಫ್ಯಾನ್ಸ್ ಆರ್ ವಾಟ್ ಎವರ್ ದ ಸ್ಟೇಟಸ್, ಬಟ್ ಐ ಆಮ್ ಹ್ಯಾಪಿ ಫಾರ್ ಮೈ ಫೇವ್ರೆಟ್ ಪ್ಲೇಯರ್. ಬೇಜಾರಿದೆ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಏನು ಮಾಡೋಕ್ಕಾಗಲ್ಲ. ಮೈ ಪ್ರಯಾರಿಟಿ ಸ್ಟ್ಯಾಂಡ್ಸ್ ಫಸ್ಟ್. 6 ಈಗೆಲ್ಲ ಸೀನೇ ಇಲ್ಲ. ಓ ಕರೆಕ್ಟ್. ಆಮೇಲೆ ಫಿನಾಲೆಗೂ ಬರೋಕ್ಕಾಗಲ್ಲ, ಪಾಯಿಂಟ್ಸ್ ಹೋಗ್ಬಿಟ್ರೆ. ಗೈಸ್, ಲಾಸ್ಟ್ ಬಾಲ್ ಗೈಸ್. 2008 24 ಗಂಟೆ ನೀವೇ ಲೆಕ್ಕ ಹಾಕಿ. ಓ ಫೈನಲಿ ಗೈಸ್, ನನಗೆ ಏನೇ ಅನ್ಕೊಳ್ಳಿ, ನನಗೆ RCB ಚೆನ್ನೈ ಮೇಲೆ ಗೆಲ್ಬೇಕು ಗೈಸ್. ನನಗೆ IPL ದಟ್ ಇಸ್ ಸೆಕೆಂಡ್ ಇಯರ್ ಗೆಲ್ಲೇಬೇಕು. ಬಟ್ ಸ್ಟಿಲ್ ಚೆನ್ನೈ ಮೇಲೆ ಗೆಲ್ತಾರಲ್ಲ, ನಂಗೆ ಐ ಆಮ್ ಹ್ಯಾಪಿ ಫಾರ್ ದಟ್. ಸೀರಿಯಸ್ಲಿ ನನಗೆ ಹುಷಾರಿಲ್ಲ ಅಂದರು, ನಂಗೆ ಟಯರ್ಡ್ ಆಗಿದ್ರು, ನೋಡಿದ್ದೀನಿ ಮ್ಯಾಚು. ಆ್ಯಂಡ್ ಇಟ್ ಆಫ್ಕೋರ್ಸ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್, ಹೆವಿ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ವೈಟ್ ಮಾಡೋದಕ್ಕೆ. ಆ್ಯಂಡ್ ಇಫ್ ಇನ್ ಕೇಸ್ ನಾನು ವರ್ಡ್ಸ್ನ ಯಾರಿಗಾದ್ರೂ ಏನಾದರೂ ಮನ್ಸಿಗೆ ಬೇಜಾರಾಗಿದ್ದರೆ ಗೊತ್ತಿಲ್ಲದೆ ನಾನು ಆಬ್ವಿಯಸ್ಲಿ ಆಗಿರೋದು. ಆ್ಯಂಡ್ ಐ ಆಮ್ ಸಾರಿ ಫಾರ್ ಇಟ್. ಆ್ಯಂಡ್ ಈ ವ್ಲಾಗ್ RCB ಫ್ಯಾನ್ಸಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ಗೂ ಕೂಡ ನಾನು ಇದನ್ನು ಡೆಡಿಕೇಟ್ ಮಾಡ್ತೀನಿ. ಮಜಾ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಗೈಸ್, ಸೊ ದಟ್ ನನಗೆ ಯಾವುದೇ ವ್ಲಾಗ್ ಆಗೋದು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನಾನು ವ್ಲಾಗ್ ನೋಡೋದಕ್ಕೆ. ಆ್ಯಂಡ್ ಜೈ RCB. ಬಾಯ್, ಗುಡ್ ನೈಟ್.